ಹುಣಸೂರು ದರೋಡೆಗೆ ಮಂಕಿ ಕ್ಯಾಪ್ಗೂ ಲಿಂಕ್. ಕಾವೇರಿ ಬಡಾವಣೆಯಲ್ಲಿ ಮೊನ್ನೆ ಬೈಕ್ ಕಳ್ಳತನ. ನಿನ್ನೆ ಹುಣಸೂರಿನಲ್ಲಿ ಬೈಕ್ ಮೂಲಕ ದರೋಡೆಯನ್ನ ಮಾಡಲಾಗಿದೆ. ಮೈಸೂರಿನಲ್ಲಿ ಕದ್ದಿರುವಂತಹ 2 ಬೈಕ್ಗಳಿಂದ ಲೂಟಿ ಮಾಡಲಾಗಿದೆ. ಅನುಮಾನ ಹುಟ್ಟಿಸಿದ ಮುಸುಕುಧಾರಿಗಳ ಕೃತ್ಯ. ಮುಸುಕನ್ನ ಧರಿಸಿಕೊಂಡು ಬಂದು ಈ ರೀತಿಯಾಗಿ ರಾಬರಿಯನ್ನ ಮಾಡಿದ್ದಾರೆ. ಹುಣಸೂರು ದರೋಡೆಗೆ ಮಂಕಿ ಕ್ಯಾಪ್ಗೂ ಕೂಡ ಲಿಂಕ್ ಇದೆಯಾ? ಕಾವೇರಿ ಬಡಾವಣೆಯಲ್ಲಿ ಮೊನ್ನೆ ಬೈಕ್ ಅನ್ನ ಕಳ್ಳತನ ಮಾಡ್ತಾರೆ. ನಿನ್ನೆ ಹುಣಸೂರಿನಲ್ಲಿ ಬೈಕ್ ಮೂಲಕ ದರೋಡೆಯನ್ನ ಮಾಡ್ತಾರೆ. ಮುಸುಕನ್ನು ಹಾಕೊಂಡು ಬಂದು ದರೋಡೆಯನ್ನ ಮಾಡ್ತಾರೆ. ಮೈಸೂರಲ್ಲಿ ಕದ್ದಿರುವಂತಹ 2 ಬೈಕ್ಗಳಿಂದ ಲೂಟಿಯನ್ನ ಮಾಡ್ತಾ ಇದ್ದಾರೆ. ಅನುಮಾನ ಹುಟ್ಟಿಸಿದ ಮುಸುಕುದಾರಿಗಳ ಕೃತ್ಯ ಈಗ ಸಾಕಷ್ಟು ಅನುಮಾನವನ್ನ ಮೂಡಿಸ್ತಾ ಇದೆ. ನೀವು ಈ CCTV ದೃಶ್ಯಾವಳಿಯನ್ನ ಒಂದ್ ಕಡೆ ನೋಡ್ತಾ ಇದ್ರೆ ಹುಣಸೂರು ದರೋಡೆಗೆ ಮಂಕಿ ಕ್ಯಾಪ್ಗೂ ಕೂಡ ಏನಾದ್ರೂ ಲಿಂಕ್ ಇದೆಯಾ? ಬೈಕ್ಗಳನ್ನ ಬಳಸಿ 2 ಬೈಕ್ಗಳನ್ನ ಬಳಸಿ ಈ ರೀತಿಯಾಗಿ ದರೋಡೆ ಪ್ರಕರಣವನ್ನು ಕೂಡ ಮಾಡಿರುವಂಥದ್ದು. ನಿನ್ನೆ ಹುಣಸೂರಿನಲ್ಲಿ ಬೈಕ್ ಮೂಲಕ ದರೋಡೆಯನ್ನ ಮಾಡಿದ್ದಾರೆ. 2 CCTV ದೃಶ್ಯಾವಳಿಗಳನ್ನ ನೋಡ್ತಾ ಇರಬಹುದು. ಮೈಸೂರಿನಲ್ಲಿ ಕದ್ದಿದಂತಹ 2 ಬೈಕ್ಗಳಿಂದ ಲೂಟಿಯನ್ನ ಮಾಡಿದ್ದಾರೆ. ಇವರದೊಂದು ಗ್ಯಾಂಗೇ ಇರಬಹುದು. ಸಾಕಷ್ಟು ಅನುಮಾನವನ್ನು ಹುಟ್ಟಿಸಿದೆ ಮುಸುಕುದಾರಿಗಳ ಕೃತ್ಯ. ಇವರದೊಂದು ಗ್ಯಾಂಗ್ ಇದೆಯಾ? ಹಾಗಾದ್ರೆ ಎಷ್ಟು ಜನರ ಗುಂಪಿದೆ? ಹುಣಸೂರಿನಲ್ಲೂ ಆಯ್ತು, ಈಗ ಹುಣಸೂರು ದರೋಡೆಗೆ ಮಂಕಿ ಕ್ಯಾಪ್ ಕೂಡ ಏನಾದ್ರೂ ಲಿಂಕ್ ಇದೆಯಾ? ಕಾವೇರಿ ಬಡಾವಣೆಯಲ್ಲೂ ಕೂಡ ಮೊನ್ನೆ ಬೈಕ್ ಕಳ್ಳತನ ಆಯ್ತು. ನಿನ್ನೆ ಹುಣಸೂರಿನಲ್ಲಿ ಬೈಕ್ ಮೂಲಕ ದರೋಡೆಯನ್ನ ಮಾಡ್ಕೊಂಡು ಬಂದ್ರು ಮುಸುಕುದಾರಿಗಳು. ಈ ರೀತಿಯಾಗಿ ಕೆಲಸವನ್ನ ಮಾಡಿದ್ರೆ ಎಲ್ಲಾ ದೃಶ್ಯಗಳು ಕೂಡ CCTVಯಲ್ಲಿ ಸರಿಯಾಗಿದೆ. ಮೈಸೂರು ಇತಿಹಾಸದಲ್ಲಿ ಅತಿ ದೊಡ್ಡ ದರೋಡೆ ಪ್ರಕರಣ ಇದು. ಸುಮಾರು 10 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. 7 ಕೆಜಿ ಚಿನ್ನ ಮತ್ತು ವಜ್ರ ದರೋಡೆಯಾಗಿರುವಂತಹ ಮಾಹಿತಿ ಕೂಡ ಇದೆ. ಕೇವಲ 5 ನಿಮಿಷದಲ್ಲಿ 7 ಕೆಜಿ ಚಿನ್ನ ಮತ್ತು ವಜ್ರವನ್ನ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ. ಎಂತ ಖತರ್ನಾಕ್ ಇರ್ಬೋದು ನೋಡಿ. ಕೇವಲ 5 ನಿಮಿಷ ಸಾಕು. ಬಹಳ ಚಾಲಾಕಿಗಳು ಅನ್ಸುತ್ತೆ, ಬಹಳ ಎಕ್ಸ್ಪೀರಿಯನ್ಸ್ ಅನ್ನ ಇದ್ದವರು. 5 ಪ್ರತ್ಯೇಕ ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ. ಘಟನೆ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಪಡ್ಕೊಳ್ತಾ ಇದೆ ಕಾಕಿ. ಕೇವಲ 5 ನಿಮಿಷದಲ್ಲಿ 7 ಕೆಜಿ ಚಿನ್ನಾಭರಣವನ್ನ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಿದ್ರೆ ಮಂಕಿ ಕ್ಯಾಪ್ ಪೊಲೀಸರಿಗೆ ಏನಾದ್ರು ಲಿಂಕ್ ಇರಬಹುದಾ? ಈಗ ಇದು ಅತಿ ದೊಡ್ಡ ಮೈಸೂರಿನಲ್ಲಿ ನಡೆದಂತಹ ದರೋಡೆ ಪ್ರಕರಣ ಇದು. 7 ಕೆಜಿ ಚಿನ್ನ ಮತ್ತು ವಜ್ರ ದರೋಡೆಯಾಗಿರುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಕೇವಲ 5 ನಿಮಿಷದಲ್ಲಿ ಈ ರೀತಿಯಾಗಿ ದರೋಡೆಯನ್ನ ಮಾಡ್ಕೊಂಡು ಹೋಗಿರುವಂಥದ್ದು. ನೀವು ಬೈಕ್ಗಳನ್ನ ನೋಡ್ತಾ ಇರ್ಬೋದು. ನೀವು CCTVಯಲ್ಲಿ ಯಾವ ರೀತಿಯಾಗಿ ಅವರು ಕಳ್ಳತನಕ್ಕೆ ಯತ್ನಿಸಿದ್ದಾರೆ ಅಂತ ಹೇಳಿ. ಇದು ಮೈಸೂರಿನಲ್ಲಿ ನಡೆದಂತಹ ಅತಿ ದೊಡ್ಡ ರಾಬರಿ ಪ್ರಕರಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಇದು ಮೈಸೂರಿನಲ್ಲಿ ನಡೆದಂತಹ ಅತಿ ದೊಡ್ಡ ರಾಬರಿ ಪ್ರಕರಣ ಅಂತ ಹೇಳಿ ಗೊತ್ತಾಗ್ತಾರೆ. ಕೇವಲ 5 ನಿಮಿಷದಲ್ಲಿ 7 ಕೆಜಿ ಚಿನ್ನಾಭರಣವನ್ನು ಲೂಟಿ ಮಾಡ್ಕೊಂಡು ಹೋಗಿರುವಂತದ್ದು. ಹೇಗೆ ದರೋಡೆಗೆ ಪ್ರಯತ್ನ ಮಾಡಿದ್ರು ಅಂತ ಹೇಳಿ? ನಿರೀಕ್ಷೆ ಏನು, ನಿನ್ನೆ ನಡೆದಂತಹ ಹುಣಸೂರಿನ ಸ್ಕೈ ಡೈಮಂಡ್ ಹಾಗೂ ಗೋಲ್ಡ್ ಅಂಗಡಿಯಲ್ಲಿ ನಡೆದಿರ್ತಕ್ಕಂತಹ ದೊಡ್ಡ, ಈಗ ಮೈಸೂರಿನ ಇತಿಹಾಸದಲ್ಲಿ ಬಹಳ ಅತಿ ದೊಡ್ಡ ದರೋಡೆ ಎನ್ನುವಂತಹ ವಿಚಾರ ಈಗ ಬೆಳಕಿಗೆ ಬಂದಿರತಕ್ಕಂತಹದ್ದು. ನಿನ್ನೆ ಎಷ್ಟು ಪ್ರಮಾಣದಲ್ಲಿ ಚಿನ್ನಾಭರಣಗಳನ್ನ ಮತ್ತು ವಜ್ರದ ಆಭರಣಗಳನ್ನ ದೋಚಿದ್ದಾರೆ ಎನ್ನುವಂತಹ ಲೆಕ್ಕಾಚಾರ ನಿನ್ನೆ ಇಡೀ ರಾತ್ರಿ ಪೊಲೀಸರ ಮುಂದೆ ಆ ಒಂದು ಅಂಗಡಿಯ ಸಿಬ್ಬಂದಿಗಳು ಮಾಡಿರ್ತಕ್ಕಂತಹದ್ದು. ಆ ಒಂದು ಮಾಹಿತಿಯ ಪ್ರಕಾರ ಸುಮಾರು 10 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣ ಮತ್ತು ವಜ್ರದ ಆಭರಣಗಳನ್ನ ಈ ಒಂದು ಮುಸುಕುದಾರಿ ಗುಂಪು 5 ಜನರ ಗುಂಪೇನಿತ್ತು, ಆ ಒಂದು ಗುಂಪು ಈಗ ದರೋಡೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಒಂದು ಪ್ರಕರಣ ಬೆಳಕಿಗೆ ಬಂದಿರ್ತಕ್ಕಂಥ ಸಂಗತಿ. ಈ ಒಂದು ಸಂಗತಿಯಿಂದ ಈ ಒಂದು ಮೈಸೂರಿನ ಇತಿಹಾಸದಲ್ಲಿ ಇದು ಅತ್ಯಂತ ದೊಡ್ಡ ದರೋಡೆ ಅನ್ನುವಂಥದ್ದು ಈಗ ಬೆಳಕಿಗೆ ಬಂದಿರ್ತಕ್ಕಂಥ. ಇನ್ನು ಇವರು ಯಾವ ರೀತಿ ಹೊಂಚು ಹಾಕಿದ್ರು ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಒಂದು ಮೈಸೂರಿನ ಒಂದು ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ನಡೆದಿದ್ದಂತಹ ಬೈಕ್ ಕಳ್ಳತನಕ್ಕೆ ಈ ಒಂದು ಪ್ರಕರಣದ ಲಿಂಕ್ ಈಗ ತಲುಕು ಹಾಕೊಂಡಿರ್ತಕ್ಕಂಥದ್ದು. ಆ ಒಂದು ಬೈಕ್ ಕಳ್ಳತನವನ್ನ ನೀವು CCTV ದೃಶ್ಯಾವಳಿಗೂ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಅಶ್ವವೇಗ ನ್ಯೂಸ್ಗೆ ಲಭ್ಯ ಆಗಿರ್ತಕ್ಕಂತಹದ್ದು. ಮೈಸೂರಿನಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಕಾವೇರಿ ಬಡಾವಣೆಯಲ್ಲಿ ಮತ್ತು ಮೈಸೂರಿನ ಭೋಗಾದಿಯ ರೂಪಾನಗರ ಮತ್ತು ನ್ಯಾಯಾಂಗ ಬಡಾವಣೆಗಳಲ್ಲಿ ಕೆಲ ಬೈಕ್ಗಳ ಕಳ್ಳತನ ಆಗಿತ್ತು. ಇದೇ ಬೈಕ್ಗಳನ್ನ ಅಂದ್ರೆ ಇಲ್ಲಿ ದರೋಡೆ ಮಾಡಿರ್ತಕ್ಕಂತಹ ಗುಂಪು ಮತ್ತು ಆ ಬೈಕ್ ಕಳ್ಳತನದ ವೇಳೆ CCTVಯಲ್ಲಿ ಸೆರೆಯಾಗಿರ್ತಕ್ಕಂತಹ ವ್ಯಕ್ತಿಗಳ ಚೆಹರೆ ಒಂದೇ ರೀತಿಯ ಆಗಿ ಕಾಣ್ತಾ ಇರುವಂತಹ ಕಾರಣಕ್ಕಾಗಿ ಈ ಒಂದು ಬೈಕ್ ಗಳನ್ನ ಕದ್ದಿರುವಂತಹವರೇ ಅಲ್ಲಿ ಹುಣಸೂರಿನಲ್ಲಿ ಏನಾದ್ರು ದರೋಡೆಯಲ್ಲೇ ಮಾಡಿದ್ದಾರ ಅನ್ನುವಂಥದ್ದು ಈಗ ಸದ್ಯ ಈ ಒಂದು ಪ್ರಕರಣಕ್ಕೂ ಮತ್ತು ಮೈಸೂರಿನ ಬೈಕ್ ಕಳ್ಳತನದ ಪ್ರಕರಣಕ್ಕೂ ಇರುವ ಲಿಂಕ್ ಅನ್ನುವಂಥದ್ದು ಈಗ ಸದ್ಯ ಪೊಲೀಸರಿಗೂ ಕೂಡ ಗೊತ್ತಾಗಿರುವಂತಹದ್ದು. ಈ ಒಂದು ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂತಹದ್ದು. ಅಂದ್ರೆ
ಈ ಒಂದು 5 ಜನ ಗುಂಪು ಏನಿತ್ತು ಇದು ಕಳೆದ 15 ದಿನಗಳಿಂದಲೂ ಕೂಡ ಹುಣಸೂರು ನಗರದಲ್ಲಿ ಈ ಒಂದು ಜ್ಯುವೆಲ್ಲರಿ ಶಾಪ್ ನ ಸುತ್ತವೇ ಅಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ರು ಮತ್ತು ಹುಣಸೂರಿನ ಒಂದು ಖಾಸಗಿ ಲಾಡ್ಜ್ನಲ್ಲೂ ಕೂಡ ಇವರು ಉಳ್ಕೊಂಡಿದ್ರು ಅನ್ನುವಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗಿರುವಂತಹ ಮಾಹಿತಿ. ಈ ಒಂದು ಎಲ್ಲ ಆಯಾಮಗಳಿಂದಲೂ ಕೂಡ ಒಂದು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಏನು ದಕ್ಷಿಣ ವಲಯದ ಐಜಿಪಿ ಆಗಿರ್ತಕ್ಕಂಥ ಬೋರ್ಲಿಂಗಯ್ಯನವರ ನೇತೃತ್ವದಲ್ಲಿ ಸುಮಾರು 5 ತಂಡಗಳನ್ನ ಪೊಲೀಸ್ ತಂಡಗಳನ್ನ ಈ ಒಂದು ಪ್ರಕರಣದ ಪತ್ತೆಗೆ ಒಂದು ನಿಯೋಜನೆಯನ್ನ ಮಾಡಿರ್ತಕ್ಕಂಥದ್ದು. ಎಲ್ಲಾ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ.